ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣದ ತಲೆದಂಡದ ಭಾಗವಾಗಿ ಅಮಾನತಾದಂತಹ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. 2 ಸಲ ನೋಟಿಸ್ ಕೊಟ್ಟರು ಕೂಡ ಅವರು ಬಂದಿರಲಿಲ್ಲ. ಈಗ ಇವತ್ತು ಏನಾದರೂ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ ಅಂದ್ರೆ 3ನೇ ಬಾರಿ ನೋಟಿಸ್ ಕೊಡೋದಕ್ಕೆ ಜಿಲ್ಲಾಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕಾಲ್ ತುಳಿತದ ಪ್ರಕರಣ, ಜಿಲ್ಲಾಧಿಕಾರಿಗಳಿಂದ ವಿಚಾರಣೆ. 2 ಬಾರಿ ನೋಟಿಸ್, ವಿಚಾರಣೆಗೆ ಬಾರದ ದಯಾನಂದ್. 3ನೇ ನೋಟಿಸ್ ನೀಡಲು ಜಿಲ್ಲಾಧಿಕಾರಿಗಳು ತಯಾರಿ. ಚಿನ್ನಸ್ವಾಮಿ ಕಾಲ್ ತುಳಿತದ ಪ್ರಕರಣದ ಸಂಬಂಧ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ. ಈಗಾಗಲೇ 50ಕ್ಕೂ ಹೆಚ್ಚು ಗಾಯಾಳುಗಳ ವಿಚಾರಣೆಯಾಗಿದೆ. ಸಾವನ್ನಪ್ಪಿದ 11 ಮಂದಿ ಕುಟುಂಬಸ್ಥರಿಗೂ ಕೂಡ ವಿಚಾರಣೆ ಮಾಡಲಾಗಿದೆ. ಬಂದೋಬಸ್ತ್ಗಿದ್ದ ಡಿಸಿಪಿ, ಎಸಿಪಿ ಸೇರಿದಂತೆ 40ಕ್ಕೂ ಹೆಚ್ಚು ಪೊಲೀಸ್ ಇಲಾಖೆ ಸಿಬ್ಬಂದಿಯನ್ನ ವಿಚಾರಣೆ ಮಾಡಲಾಗಿದೆ. ಆದರೆ ಅಮಾನತ್ತಾಗಿರುವ ದಯಾನಂದ್ ಅವರಿಗೆ 2 ಬಾರಿ ನೋಟಿಸ್ ಕೊಟ್ಟರು ವಿಚಾರಣೆಗೆ ಹಾಜರಾಗಿಲ್ಲ. ಇವತ್ತು ದಯಾನಂದ್ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ. ಇಂದು ವಿಚಾರಣೆಗೆ ಬಾರದಿದ್ರೆ 3ನೇ ನೋಟಿಸ್. ಇವತ್ತು ದಯಾನಂದ್ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಇವತ್ತು ಕೂಡ ವಿಚಾರಣೆಗೆ ಗೈರಾದರೆ 3ನೇ ನೋಟಿಸ್ ಕೊಡೋದಕ್ಕೆ ಜಿಲ್ಲಾಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. 3ನೇ ನೋಟಿಸ್ಗೂ ದಯಾನಂದ್ ಬರದೇ ಹೋದರೆ ಕ್ರಮಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ಇವತ್ತು ಕೂಡ ಡಿಎನ್ಎ ಮುಖ್ಯಸ್ಥರು ಜೊತೆಗೆ ಕೆಎಸ್ಸಿಎ ಮುಖ್ಯಸ್ಥರ ವಿಚಾರಣೆ ನಡೆಯಲಿದ್ದು, ವಿಚಾರಣೆಗೆ ದಯಾನಂದ್ ಆಗಮಿಸ್ತಾರಾ, ವಿಚಾರಣೆಗೆ ಬರದೇ ಹೋದರೆ ಮ್ಯಾಜಿಸ್ಟ್ರೇಟ್ ಏನು ನಿರ್ಧಾರ ಕೈಗೊಳ್ತಾರೆ, ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.